ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಈಗ ಒಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲಾಗಿರ್ಬೋದು, ಒಂದು ಸಾರ್ವಜನಿಕ ವಲಯದಲ್ಲೊಂದು ಚರ್ಚೆಗೆ ಕಾರಣವಾಗಿರುವಂಥದ್ದು ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಏಕಾಂಗಿ ಪ್ರತಿಭಟನಾ ಸಭೆ ಈಗ ನಡೀತಾ ಇರುವಂತದ್ದು. ಉಡುಪಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯ ಮುಂಭಾಗದಲ್ಲಿ ಈಗ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಈಗ ಕೂತಿರುವಂತದ್ದು. ಇದ್ರ ಕುರಿತಾಗಿ ಮಾತಾಡೋದು ಸ್ವತಃ ನಮ್ಮ ಜೊತೆ ಉಡುಪಿ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ರಘುಪತಿ ಭಟ್ ಅವರಿದ್ದಾರೆ. ಸರ್ಕಾರಕ್ಕೆ ಆತ್ಮ ಸ್ವಾಗತ. ರಘುಪತಿ ಭಟ್ ಅವರೇ, ಮೊದಲನೇದಾಗಿ ಈ ಒಂದು ದಿಢೀರ್ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಕಾರಣ ಏನು? ಇದು ದಿಢೀರಲ್ಲ ಸರ್, ಇದು ನಾನು ಕಳೆದ ಹಲವಾರು ತಿಂಗಳಿಂದ ಕಮಿಷನರಿಗೆ ಅಧ್ಯಕ್ಷರಿಗೆ ತಿಳಿಸ್ತಾ ಇದ್ದೇನೆ. ನೋಡಿ, ನನಗೆ ನ್ಯಾಯಯುತವಾಗಿ ಕೊಡಬೇಕಾದ್ದನ್ನು ಕೊಡದಿದ್ರೆ ನಾನು ಕೊನೆಯದಾಗಿ ನಾನು ಧರಣಿ ಕೂತ್ಕೊಳ್ತೇನೆ ಸಿಂಗಲ್ ಆಗಿ ಅಂತ ಹೇಳುವಂತದ್ದು ಹೇಳಿದ್ದೇನೆ. ಈ 20ನೇ ತಾರೀಕಿನ ಆರ್ಡರ್ ಬಂದಾಗಲೂ ಕಮಿಷನರಿಗೆ ಭೇಟಿಯಾದಾಗ ಹೇಳಿದ್ದೇನೆ. ನೀವು ಅನಾವಶ್ಯಕ 20ನೇ ತಾರೀಕು ಏನಂತ ಆರ್ಡರ್ ಬಂದಿತ್ತು? 20ಗೆ ನಮಗೆ ಕ್ಲಿಯರ್ ಆಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಿಂದ ನನ್ನ ಪತ್ರದ ಮೇಲೆಗೆ ನನಗೇನಾಗಿತ್ತು, ಹಿಂದೆ ರಿಜೆಕ್ಟ್ ಮಾಡಿದ್ರು. ಇದು ಟೇಬಲ್ 16 ಪ್ರಕಾರ ಕೊಡ್ಲಿಕ್ಕಾಗಲ್ಲ ಅಂತ. ಟೇಬಲ್ 16 ಏನು ಅಂದ್ರೆ ಮಲ್ಟಿ ಲೇಔಟಿಗೆ ಇರುವುದು, ನಾನು ಕೇಳು ಸಿಂಗಲ್ ಲೇಔಟ್, ರಾಂಗ್ ಆಗಿ ಮಾಡಿದ್ರು. ಅದರ ವಿರುದ್ಧ ನಾನು ಕಮಿಷನರಿಗೆ, ಬೆಂಗಳೂರಲ್ಲಿ ಕಮಿಷನರಿಗೆ ಮತ್ತೆ ಸೆಕ್ರೆಟರಿಗೆ ಮೇಲ್ಮನವಿ ಸಲ್ಲಿಸಿದ್ರು. ಅವರು ತನಿಖೆ ಮಾಡಿ ನನಗೆ ಅದನ್ನ ಕೊಡಬೇಕು ಅಂತ ಡೈರೆಕ್ಷನ್ ಬಂದಿದೆ 20ನೇ ತಾರೀಕಿಗೆ. MLA ಅವರು ಯಶ್ಪಾಲ್ ಸುವರ್ಣ ಅವರು ಹೋದ ವರ್ಷ ಒಂದು ಕಂಪ್ಲೇಂಟ್ ಮಾಡಿದ್ರು, ಇದು ಹೀಗೆ ಝೋನ್ ಚೇಂಜ್ ಮಾಡಿದ್ದು ಅಕ್ರಮ ಆಗಿದೆ, ಕನ್ವರ್ಷನ್ ಅಕ್ರಮ ಆಗಿದೆ, ಇದಕ್ಕೆ ನೀವು ಆ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ. ಆದ್ರೆ ಅದಕ್ಕೆ ಸಮೇತ 14/1/26ಕ್ಕೆ ಸೆಕ್ರೆಟರಿಯಿಂದ ಕ್ಲಿಯರ್ ಆಗಿ ಬಂದಿದೆ, ಅದಕ್ಕೆ ಯಾವುದೇ ಕ್ರಮ ಕೈಗೊಳ್ಳಿಕ್ಕಿಲ್ಲ, ಅದು ಸಿಂಗಲ್ ಲೇಔಟ್ ಕೊಡಬೇಕು ಅಂತ ಹೇಳುವಂತ ಕೊಟ್ಟಿದ್ದಾರೆ. ಇದಿದ್ರು ಇವತ್ತು ಒಂದು ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂದ್ರೆ ಈಗ ನೀವು ಯಾವ ಒಂದು ಟೈಮಲ್ಲಿ ನೀವೀಗ ಸಿಂಗಲ್ ಲೇಔಟ್ಗೆ ನೀವು ಅಪ್ಲೈ ಮಾಡಿದ್ರಿ, ಯಾವ ಟೈಮಲ್ಲಿ ನೀವು ಕೊಟ್ಟಿರುವ? ನಾನು 23/2024 ನಿಮಗೆ ಸಾಧಾರಣ 2 ವರ್ಷದ ಹಿಂದೆ 20ನೇ ತಾರೀಕು ನೋಡಿ, ಇಲ್ಲಿ 23/2024 ನಾನು ಕೊಟ್ಟಿದ್ದೇನೆ ಈ ಇದಕ್ಕೆ ಕೊಡಬೇಕು ಅಂತ ಹೇಳುವಂತ. 20ನೇ ತಾರೀಕು 24/2000 ನೋಡಿ, ಇದು ವಿನ್ಯಾಸಕ್ಕೆ 23/2024ಕ್ಕೆ ಕೊಟ್ಟಿದ್ದೇನೆ. ಅಂದ್ರೆ 2 ವರ್ಷ, ಮೊನ್ನೆ ಮಾರ್ಚಿಗೆ ಆಯ್ತು. ಆಕ್ಚುಲಿ ಟೌನ್ ಅಂಡ್ ಕಂಟ್ರಿ ಇದು ನಗರಾಭಿವೃದ್ಧಿ ಆಕ್ಟ್ ಪ್ರಕಾರ 90 ದಿವಸದೊಳಗೆ ಕೊಡಬೇಕು ಅಂತಿದೆ. ಆದ್ರೆ ಇವತ್ತು 2 ವರ್ಷ ಆದ್ರೂ 10 ಸತಾಯಿತು. ಈ ಒಂದು ಡಿಲೇಗೆ ನೀವು ಹೇಳಿದಾಗ 2 ವರ್ಷಗಳ ಕಳೆದಿರುವಂತದ್ದು. 2 ವರ್ಷಗಳ ಕಾಲ ನೀವು ಕೂಡ ಒಬ್ರು ಪ್ರಭಾವಿಯಾಗಿರುವಂತದ್ದು, ಮಾಜಿ ಶಾಸಕರಾಗಿ 3 ಬಾರಿ ಇಲ್ಲಿ ಸೇವೆಯನ್ನು ಸಲ್ಲಿಸಿರುವಂತವ್ರಿಗೆ ನಿಮ್ಮನ್ನು ತಡೆಯುವಂತ ಕೆಲಸವನ್ನ ಮಾಡಿರುವಂತಹ ಆಸಕ್ತಿ ಯಾವುದು? ಇದು ಶಾಸಕರ ಒತ್ತಡದಿಂದ ನಿಂತದ್ದು, ಇದರಲ್ಲಿ ಎರಡನೇ ಪ್ರಶ್ನೆ ಏನಿಲ್ಲ. ಅಂದ್ರೆ ರಘುಪತಿ ಭಟ್ ಅವರು ಹಾಗೂ ಶಾಸಕರ ನಡುವಿನ ವೈಯಕ್ತಿಕ ದ್ವೇಷ ಅಥವಾ ರಾಜಕಾರಣದ ಪ್ರತಿಫಲನ ಇದು? ಅಲ್ಲ, ವೈಯಕ್ತಿಕ ದ್ವೇಷ ಅಂತ ಇಲ್ದಿದ್ರೆ ಮತ್ತೇನು? ಈಗ ನಾನೇನು ಅವರ ವೈರಿ ಅಲ್ಲ. ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ರಾತ್ರಿ ಹಗಲು ಕೆಲಸ ಮಾಡಿದಂಥವನು, ಅವರ ಗೆಲುವಿಗೆ ಶ್ರಮಿಸಿದಂಥವನು. ಆದ್ರೂ ಅವರು ವೈಯಕ್ತಿಕ ಯಾಕೆ ದ್ವೇಷ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ದ್ವೇಷ ಮಾಡ್ಕೊಂಡು ಈಗಲ್ಲ ಸರ್, ಅವರದ್ದು 3ನೇ ತಿಂಗಳಲ್ಲಿ ಯಾವಾಗ ನಾನು ಸಿಂಗಲ್ ಲೇಔಟ್ ಕೊಟ್ಟಿದ್ದೇನೆ ಅಲ್ಲಿಂದ ಅವರು ಲೆಟರ್ ಹಾಕೊಂಡು ಬಂದಿದ್ದಾರೆ ನಮ್ಗೆ, ಅಂದ್ರೆ ಕೊಡಬಾರ್ದು ಅಂತ. ನಾನು ಬಿಜೆಪಿಯಲ್ಲಿ ಇರುವಾಗ್ಲೇ ಅವರು 3/2024 ಇದು ಯಾವಾಗ ನಾನು ಕೊಟ್ಟೆ ಆಗದಿಂದ ಆಕ್ಷೇಪ ಮಾಡ್ಕೊಂಡು ಬಂದಿದ್ದಾರೆ. ನಾನಾಗ ಬಿಜೆಪಿಯಲ್ಲಿದ್ದೆ. 2024 ಲೋಕಸಭೆ ಚುನಾವಣೆಯಲ್ಲಿ ನಾನು ಶ್ರೀನಿವಾಸ ಪೂಜಾರಿ ಪರವಾಗಿ ಕೆಲಸ ಮಾಡಿದ್ದೇನೆ. ಶಿವಮೊಗ್ಗದಲ್ಲಿ ಇನ್ಚಾರ್ಜ್ ಆಗಿ ರಾಘವೇಂದ್ರ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೇನೆ. ಆಮೇಲೆ ನಾನು ಪದವೀಧರದಲ್ಲಿ ಚುನಾವಣೆ ನಿಂತು ನಾನು ಬಿಜೆಪಿಯಿಂದ ಉಚ್ಚಾಟನೆ ಆದ್ದು. ನಾನು ಬಿಜೆಪಿ ಪಕ್ಷದಲ್ಲಿರುವಾಗಲೇ, ಬಿಜೆಪಿಯ ನಾಯಕನಾಗಿದ್ದಾಗಲೇ ಬಿಜೆಪಿ ಒಬ್ಬ ಶಾಸಕನಾದಂತ ಇದಕ್ಕೆ ಆಕ್ಷೇಪವನ್ನು ಕೊಟ್ಟಿದ್ದಾನೆ. ಈಗ ಯಾವುದೇ ಒಂದು ಆಕ್ಷೇಪಣೆ ಮಾಡಕ್ಕೆ ಪರ್ಟಿಕ್ಯುಲರ್ ಆದ ರೀಸನ್ ಬೇಕಾದ, ಅಥವಾ ಈಗ ಮೀಟಿಂಗ್ ಸಂದರ್ಭ ರೀಸನ್ ಕೊಡಬೇಕಾದ, ಅಧಿಕಾರಿಗಳು ಕೂಡ ಕರೆಕ್ಟ್ ಆಗಿ ಅದು ರೀಸನ್ ಕೊಟ್ಟು ಅದನ್ನ ರಿಜೆಕ್ಟ್ ಮಾಡೋದು ಅಥವಾ ಅಪ್ರೂವ್ ಮಾಡೋದು ಇರುತ್ತೆ. ಈಗ ನಿಮಗೆ ಯಾವ ರೀತಿಯಾಗಿ ರಿಜೆಕ್ಟ್ ಮಾಡಕ್ಕೆ ಕೊಟ್ಟಿರುವಂತ ರೀಸನ್ ಕೊಟ್ಟಿದ್ದಾರೆ. ಟೇಬಲ್ 16 ಪ್ರಕಾರ 12 ಮೀಟರ್ ಅಪ್ರೋಚ್ ರೋಡ್ ಬೇಕು ಅಂತ. ನಮ್ಮ ZRR ಅಲ್ಲಿ ಕ್ಲಿಯರ್ ಇದೆ, ಯಾವುದೇ ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ಗೆ ಇಷ್ಟೇ ರಸ್ತೆ ಬೇಕು ಅಂತ ನಮ್ಮದ್ರಲ್ಲಿ ಇಲ್ಲ. ಆದ್ರೂ ಇವರು ಟೇಬಲ್ 16 ನಲ್ಲಿಯೂ, ಟೇಬಲ್ 16 ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಮಲ್ಟಿ ಲೇಔಟ್ಗಳಿಗೆ ವಿದಿನ್ ದ ಲೇಔಟ್ ಒಳಗೆ 10 ಎಕರೆ ಲೇಔಟ್ ಮಾಡಿದೆ, ಅದರೊಳಗೆ ಕಮರ್ಷಿಯಲ್ಗೆ 12 ಮೀಟರ್ ಬರಬೇಕು, ರೆಸಿಡೆನ್ಷಿಯಲ್ಗೆ 7.5 ಮೀಟರ್ ಬರಬೇಕು ಅಂತ ಹೇಳುವಂತ ಕಾನೂನು ಇದೆ. ಅದನ್ನ ಉಲ್ಲೇಖ ಮಾಡಿ ಇವ್ರು ರಿಜೆಕ್ಟ್ ಮಾಡಿದ್ರು ಹಿಂದೆ. ಅಂದ್ರೆ ಕಂಪ್ಲೀಟ್ಲಿ ರಾಂಗ್. ಆ ರದ್ದಾದ ಮೇಲೆ ನಾನು ಇದಕ್ಕೆ ಬರ್ಕೊಂಡು ಇಲ್ಲಿ ನಗರಾಭಿವೃದ್ಧಿ ಕಾರ್ಯದರ್ಶಿ ಬರ್ಕೊಂಡು ಹಂಗೆ ಆದೇಶ ಬಂದಿದೆ ಕೊಡ್ಬೇಕು. ಅದಾದ್ರೂ ಕೊಡ್ತಾ ಇಲ್ಲ. ಕೇವಲ ರಾಜಕೀಯ ಒತ್ತಡ, ನಿಮ್ಮ ಶಾಸಕರ ರಾಜಕೀಯ ಒತ್ತಡದಿಂದ ನಿಂತಿದೆ ಅಷ್ಟೇ. ಅಂದ್ರೆ ಇದು ಒಂದ್ ಕಡೆ ಶಾಸಕರು ಹಾಗೂ ರಘುಪತಿ ಭಟ್ರ ರಾಜಕೀಯ ದ್ವೇಷನೇ ಇದಕ್ಕೆ ನೇರ ಕಾರಣ. ಖಂಡಿತ.
ಓಕೆ, ಅದೇ ರೀತಿಯಲ್ಲಿ ಈಗ ನೀವು ಅನಿರ್ದಿಷ್ಟಾವಧಿಗ ಪ್ರತಿಭಟನೆಗೆ ಕರೆಯನ್ನು ನೀಡಿರುವಂತದ್ದು, ಈ ಸಂದರ್ಭದಲ್ಲಿ ಅಧಿಕಾರಿಗಳು ಅಥವಾ ಇಲ್ಲಿಗೆ ಸಂಬಂಧಪಟ್ಟವರು ನಿಮ್ಮನ್ನ ಭೇಟಿ ಮಾಡಿ ಅಥವಾ ಈ ವಿಚಾರವನ್ನ ಬಗೆಹರಿಸುವ ಭರವಸೆಯನ್ನ ನೀಡಿದಾರ? ಅಲ್ಲ, ಬೆಳಿಗ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದಿದ್ರು. ಅವ್ರು ಹೇಳಿದ್ರು ನಾವು ಈಗಾಗಲೇ ನಿರ್ಣಯ ಮಾಡಿದ್ದೇವೆ ಕೊಡಬೇಕು ಅಂತ, ಅಂದ್ರೆ ನಿಯಮಾನುಸಾರ ಕಾನೂನುಸಾರ ಕೊಡಬೇಕು ಅಂತ ಮಾಡಿದ್ದಾರೆ. ಈಗ ಕಾರ್ಯದರ್ಶಿಯವರದ್ದು ಲೆಟರ್ ಬಂದ ಮೇಲೆ ನನಗೆ ಪುನಃ ಅದನ್ನ ಮೀಟಿಂಗ್ ಇಡಬೇಕು ಅಂತ ಲೆಟರ್ ಕೊಟ್ಟಿದ್ದಾರೆ ಕಮಿಷನ್. ಬಟ್ ನಾನು ಅವರಿಗೆ ಕ್ಲಿಯರ್ ಆಗಿ ವಾಪಸ್ ಬರ್ದೇನೆ, ಇದು ಈಗಾಗಲೇ ಒಮ್ಮೆ ನಿರ್ಣಯ ಆದ್ರಿಂದ ಮತ್ತೊಮ್ಮೆ ನಮಗೆ ನಿರ್ಣಯ ಅಗತ್ಯ ಇಲ್ಲ, ನೀವು ನಿಮ್ಮ ಕಾನೂನು ಪ್ರಕಾರ ಮಾಡಿ. ಇವತ್ತು ಪತ್ರಿಕಾ ಹೇಳಿಕೆಯನ್ನು ಅವ್ರು ನಾನು ನೋಡಿದೆ, ಅವರದ್ದು ದಿನಕರ್ ಹೇಳುವುದು. ನನಗೆ ನಾವು ಅವರು ಕೊಟ್ಟರು, ನಂದೇನು ಇದಕ್ಕೆ ಆಕ್ಷೇಪ ಇಲ್ಲ. ಅವ್ರು ರಿಜೆಕ್ಟ್ ಮಾಡಿದಾರೆ, ಅವರೇ ಮಾಡ್ಲಿ, ಅವ್ರ ಮೇಲೆ. ನಮ್ದು ಅಂತೂ ನಾವು ನಿರ್ಣಯ ಮಾಡಿ ಆಗಿದೆ, ನಿಯಮಾನುಸಾರ ಕೊಡಿ ಅಂತ. ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರು ಅವರು, ನಾನು ಅವ್ರ ಬಗ್ಗೆ ನಂದು ಇವತ್ತು ಕುತ್ಕೊಳ್ಳಲ್ಲ. ಅವರು ನಮ್ಗೆ ಆಗಸ್ಟ್ ಅಲ್ಲೇ ನಮಗೆ 7ನೇ ಇಸ್ವಿಯಲ್ಲಿ 7ನೇ ಇಸ್ವಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿರ್ಣಯ ಆಗಿದೆ ಕೊಡ್ಬೇಕು ಅಂತ. ಕೊಡ್ಬೇಕು ಅಂದ್ರೆ ನಿಯಮಾನುಸಾರ ಕಾನೂನು ಪ್ರಕಾರ ಕೊಡಿ ಅಂತ. ಈ ಕಮಿಷನರು ಈ MLA ಮಾತು ಕೇಳ್ಕೊಂಡು ಇದಿಷ್ಟು ಆಟ ಆಡ್ತಾ ಇರುವಂತ. ಓಕೆ, ಅಂದ್ರೆ ನಾನು ನೇರವಾಗಿ ಕೇಳ್ತೀನಿ, ರಘುಪತಿ ಭಟ್ ಅವರ ಪ್ರತಿಭಟನೆ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧನ, ಶಾಸಕರ ವಿರುದ್ಧನ? ನಂದು ನಗರಾಭಿವೃದ್ಧಿ ವಿರುದ್ಧದ ಪ್ರಾಧಿಕಾರದ ವಿರುದ್ಧವೂ ಅಲ್ಲ, ನನ್ನದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರು ಏನು ಶಾಸಕರ ಕುಮ್ಮಕ್ಕಿನಿಂದ ಕಾನೂನು ಬಾಹಿರವಾಗಿ ನನ್ನ ಫೈಲನ್ನ ತಡೆದಿದ್ದಾರೆ, ಅದರ ವಿರುದ್ಧ. ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಅಂತ ಹೇಳಿದ್ರೆ ಅದರ ಅಧ್ಯಕ್ಷರು ಸದಸ್ಯರು ಸೇರ್ತಾರೆ, ಅವರನ್ನು ನಾನು ಸೇರಿಸ್ಕೊಳ್ತಾ ಇರಲಿಲ್ಲ, ಯಾಕಂದ್ರೆ ಅವರು ಆಗಸ್ಟ್ ಅಲ್ಲಿ ನಿರ್ಣಯ ಮಾಡಿದ್ದಾರೆ. ಮತ್ತೆ ಸರ್ಕಾರವನ್ನ ದೂರವಾಗಿಲ್ಲ ಈಗ, ಯಾಕಂದ್ರೆ ಸರ್ಕಾರದ ಕಾರ್ಯದರ್ಶಿಯವರು ಮಿನಿಸ್ಟ್ರಿಗೆ ಫೈಲ್ ಹೋಗಿ ಕ್ಲಿಯರ್ ಮಾಡಿದ್ದಾರೆ ಕೊಡಿ ಅಂತ. ಇಲ್ಲಿ ಒಬ್ಬ ಕಮಿಷನರು, ಒಬ್ಬ ಶಾಸಕರ ದಬ್ಬಾಳಿಕೆಗೆ ಹೆದರಿ ಇವತ್ತು ಪೆಂಡಿಂಗ್ ಇಟ್ಟದ್ದು ಕಾನೂನು ಬಾಹಿರವಾಗಿ. ನಾನು ಹೇಳಿದ್ದೇನೆ ನಿಮ್ಗೆ, ನಾನು ಪ್ರತಿಭಟನೆ ಕೂತ್ಕೊಳ್ಳುವಾಗ ಏನ್ ಹೇಳಿದ್ದೇನೆ, ನಿಮ್ಗೆ ಕೊಡ್ಲಿಕ್ಕೆ ಸಿಂಗಲ್ ಲೇಔಟ್ ಕೊಡ್ಬೇಕು ಅಂತ ನಗರಾಭಿವೃದ್ಧಿ ಕಾರ್ಯದರ್ಶಿಯಿಂದ ಆದೇಶ ಇದೆ, ಕೊಡ್ಲಿಕ್ಕೆ ಆಗುದಿಲ್ವಾ? ನನಗೆ ಆಗುದಿಲ್ಲ ಅಂತ ಹಿಂಬರ ಕೊಡಿ, ನಾನು ಹೇಳ್ತೇನೆ. ಈಗ ಇವತ್ತು ಅವ್ರು ತಂದೀಗ ನನಗೆ ಇದನ್ನ ಈ ಕಾರಣಕ್ಕೋಸ್ಕರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಕಮಿಷನರ್ ಹಿಂಬರದ ಕೊಟ್ರೆ ನಂದು ಪ್ರತಿಭಟನೆ ಮುಗಿದು ಮತ್ತೆ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೇನೆ. ಈ ಹಿಂದೆ ಏನಾದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆಯೂ ಕೂಡ ರಿಜೆಕ್ಟ್ ಆದ ಸಂದರ್ಭದಲ್ಲಿ ಏನಾದ್ರು ಕಾನೂನಾತ್ಮಕ ಹೋರಾಟ ಮಾಡಕ್ಕೆ ಮುಂದಾಗಿದ್ರ? ಮಾಡಿದ್ದೇನಲ್ವಾ, ಅದೇ ನೋಡಿ, ನನಗೆ ಟೇಬಲ್ 16 ಅಂತ ರಿಜೆಕ್ಟ್ ಮಾಡಿದಾಗ ನಾನು ಸೆಕ್ರೆಟರಿ ಅವರಿಗೆ ಮತ್ತು ಕಮಿಷನರ್ಗೆ ಮೇಲ್ಮನವಿ ಸಲ್ಲಿಸಿ ಅದರ ಫಲ ನನಗೆ 14/1/2026 ಮತ್ತು 21 ಬಂದ ಆದೇಶ ನನಗೆ. ಸೆಕ್ರೆಟರಿ ಸರ್ ಮಿನಿಸ್ಟ್ರಿಗೆ ಹೋಗಿ ಫೈಲ್ ಕ್ಲಿಯರ್ ಆಗಿ ಬಂದ್ರು, ಇಲ್ಲಿ ಒಬ್ಬ ಕಮಿಷನರ್ ನನಗೆ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲಿ ತನಕ ಇಲ್ಲಿ ಆಡಳಿತ, ಜಿಲ್ಲಾಡಳಿತ DC ಅವರಿಗೆ ಕೊಟ್ಟಿದ್ದಾನೆ, ಅವರಿಗೂ ಕಂಟ್ರೋಲ್ ಇಲ್ಲದ ಪರಿಸ್ಥಿತಿ ಆಗಿದೆ. ಕೇವಲ ಶಾಸಕರ ಒಂದು ದಬ್ಬಾಳಿಕೆಯಿಂದ, ಶಾಸಕರ ರೌಡಿಸಮ್ ಇಂದ ಇವತ್ತು ನನ್ನಂತ ಒಬ್ಬ ಉದ್ಯಮಿ, ನಾನು ರಾಜಕೀಯ ಮರ್ತು ಬಿಡಿ ಸರ್, ನಾನು ಮಾಜಿ ಶಾಸಕ ಮರ್ತು ಬಿಡಿ, ನಾನು 2 ವರ್ಷದಿಂದ ಒಂದು ಸಿಂಗಲ್ ಲೇಔಟ್ ಉದ್ಯಮಿಯಾಗಿ ಒದ್ದಾಡ್ತಾ ಇದ್ದೆ. ನಾನು ಇವತ್ತು ಮಾಜಿ ಶಾಸಕನಾಗಿ ಇಲ್ಲಿ ಧರಣಿ ಕುತ್ಕೊಂಡದ್ದಲ್ಲ, ಮಾಜಿ ಶಾಸಕನಾಗಿ ಧರಣಿ ಕುತ್ಕೊಳ್ತಿದ್ದೆ, ಪಬ್ಲಿಕ್ ಕಾಲ್ ಕೊಟ್ಟು ಜನರನ್ನು ಸೇರಿಸಿ ಕೂತ್ಕೊಳ್ತಿದ್ದೆ. ನಾನೊಬ್ಬ ಇವತ್ತು ಕೂತ್ಕೊಂಡದ್ದು, ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಬೇಕು ಅಂತ ಹೇಳುವಂಥದ್ದು. ಅಂದ್ರೆ ಒಬ್ಬ ಕಮಿಷನರು, ಒಬ್ಬ ಶಾಸಕನ ನಿರ್ದೇಶನದಿಂದ ಇಷ್ಟ ಆಗ್ತಾ ಇದೆ. ನಾನು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಅಧ್ಯಕ್ಷರು ಸದಸ್ಯರು ಬರ್ತಾರೆ, ಅವ್ರು ನಮ್ಗೇನು ಉಪದ್ರ ಮಾಡಲಿಲ್ಲ, ಅವರು ನಿರ್ಣಯ ಮಾಡಿದ್ದಾರೆ. ಈಗ ರಘುಪತಿ ಭಟ್ ಅನ್ನುವಂಥದ್ದು ರಾಜ್ಯದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನ ಗುರುತಿಸುವಂತದ್ದು, ಶಾಸಕರಾಗಿ 3 ಬಾರಿ ಸೇರಿದ್, ನೀವು ಕೂಡ ಅತ್ಯಂತ ಪ್ರಭಾವಿಯಾಗಿ ಒಂದು ಕಾಲದಲ್ಲಿ, ಈಗಲೂ ಕೂಡ ನೀವು ಅಷ್ಟೇ ಇರುವಂತ. ಆದ್ರೆ ಒಬ್ಬ ಶಾಸಕರ ಒಬ್ರು ಮಾಜಿ ಶಾಸಕರ ಕೆಲಸವೇ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗ್ತಾ ಇಲ್ಲ ಅಂದ್ರೆ ಇನ್ ಜನಸಾಮಾನ್ಯರ ಕಥೆ ಏನಾಗ್ತಾ ಇದೆ ಸರ್? ಜನಸಾಮಾನ್ಯರ ಕಥೆ ಹೇಳಿ ಪ್ರಯೋಜನ ಇಲ್ಲ. ಮೊನ್ನೆ ಇವತ್ತೊಬ್ಬ ಕಾಂಗ್ರೆಸ್ನ ಮುಖಂಡರು ಇಲ್ಲಿ ಹೇಳಿದ್ರು, ಯಾರಂತ ಬೇಡ, ಇಲ್ಲಿ ಬಂದ, ನಿಮ್ದು ಬಹಳ ಬೇಗ, ಇನ್ನು ನಂದು 23ರಲ್ಲಿ ಅದು ಹೋದ ತಿಂಗಳಲ್ಲಿ ಅಂತೂ ನಾನು ಗಲಾಟೆ ಮಾಡಿ ಎಲ್ಲ ಸದಸ್ಯರು ಆದ್ಮೇಲೆ 23ನೇ ಇಸ್ವಿಯಲ್ಲಿ ಕೊಟ್ಟ ಫೈಲು ಸಿಂಗಲ್ ಲೇಔಟ್ ಮೊನ್ನೆ ಆಯ್ತು ಅಂತ. ಇಲ್ಲಿ ಎಷ್ಟು ಜನ ನನ್ನ ಹತ್ರ ಮೊನ್ನೆ ಫೋನ್ ಮಾಡಿದ್ರು, ಸರ್ ಇದನ್ನ ಪಬ್ಲಿಕ್ ಆಗಿ ನಾವೆಲ್ಲ ಬರ್ತೇವೆ. ನಾನು ಹೇಳಿದೆ, ನೀವು ಯಾರು ಬರಬೇಡಿ, ನೀವು ಬಂದ್ರೆ ಎಲ್ಲ ನಾನು ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ನನಗೀಗ ನಾನು ನನ್ನ ಸಮಸ್ಯೆಗೆ ಮಾಡಿದ್ದು, ಆದ್ರೆ 100ಕ್ಕೆ 100 ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗ್ತಾ ಇರುವಂತ ಅವ್ಯವಹಾರ, ನವರಾಗ್ತಾ ದುಡ್ಡಿನ ವ್ಯವಸ್ಥೆ, ಆ ಕಮಿಷನರ ಒಂದು ಬೇಜವಾಬ್ದಾರಿ ನಡವಳಿಕೆಗಳು, ಏನು ಕಾನೂನು ಅರಿವೇ ಇಲ್ಲ ಆ ಮನುಷ್ಯನಿಗೆ. ಆ ವಿರುದ್ಧ ಸಾರ್ವಜನಿಕ ಹೋರಾಟ ಮುಂದೆ ಮಾಡಲೇಬೇಕಾಗಿದೆ. ಅದು ಮುಂದಿನ ದಿವಸ ನಾನು ಮಾಡ್ತೇನೆ, ಈ ಪ್ರತಿಭಟನೆಗೆ ಸಂಬಂಧ ಇಲ್ಲ, ಅದು ಮಾಡಲೇಬೇಕಾಗಿದೆ. ಓಕೆ, ಇವತ್ತು ಈ ನಗರಾಭಿವೃದ್ಧಿ ಪ್ರಾಧಿಕಾರದ ನೀವು ಪ್ರತಿಭಟನೆ ಕೂತ ಸಂದರ್ಭದಲ್ಲಿ ಇನ್ನು ಕಮಿಷನರ್ ಬಂದು ಮಾತಾಡಿದ್ದಾರೆ. ಅವ್ರೇನ್ ಹೇಳಿದ್ರು ಅಂದ್ರೆ, ಮೊನ್ನೆ ನನಗೆ ಹೇಳಿದ್ರು, ನಾನು ಫಸ್ಟ್ ಬಂದಾಗ ಹೈಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರು. ನಾನು ಹೈಕೋರ್ಟ್ ಇದ್ದು ಹೇಳಿದೆ, ನೋಡಿ ಇನ್ನು ಅಡ್ಮಿಟ್ ಆಗ್ಲಿಲ್ಲ, ಇನ್ನು ಯಾವುದೇ ಒಂದು ನೋಟಿಸ್ ಪೀರಿಯಡ್ ಅಲ್ಲಿ ಇದೆ, ಅದು ಪೆಂಡಿಂಗ್. ಆಯ್ತು ಸರ್, ನಾನು ಲೀಗಲ್ ಒಪಿನಿಯನ್ ತಗೊಳ್ತೇನೆ. ಲೀಗಲ್ ಒಪಿನಿಯನ್ ಕಳ್ಸಿದ್ರು, ಅಲ್ಲಿ ಏನ್ ಹೇಳಿದ್ರು ನನ್ಗೆ ಗೊತ್ತಿಲ್ಲ, ಅಂದ್ರೆ ಲೀಗಲಿ ಕಳ್ಸಿಲ್ಲ, ಬಾಯದಲ್ಲಿ ಹೇಳಿದ್ದಾರೆ ನನ್ಗೆ ಗೊತ್ತಿದೆ, ನಾನು ಮಾತಾಡಿದ್ದೇನೆ. ಆ ನಂತರ ನಾನು ಹೇಳಿದೆ ಲೀಗಲ್ ಒಪಿನಿಯನ್, ಸರ್ ಇಲ್ಲ ಸರ್ ನಾನು ಮೀಟಿಂಗ್ ಇರ್ತೇನೆ ಅಂದ್ರು. ನಾನು ಹೇಳಿದ್ರೆ ಮೀಟಿಂಗ್ ಆಲ್ರೆಡಿ ಆದ್ದು, ಪುನಃ ಯಾಕೆ ಮೀಟಿಂಗ್ ಇರ್ತೇನೆ?
ಕಡೆಗೆ ಆಯ್ತಪ್ಪ ಮೀಟಿಂಗ್ 18ಕ್ಕೆ ಮಾಡಿದೆ, ಆಯ್ತದ ಮುಗಿಲಿ ಅಂತ ಎನ್ಸಿದೆ. ಓಕೆ. ಅಧ್ಯಕ್ಷರಿಗೆ ಮಾತಾಡಿದೆ, ನಾವು ಮೀಟಿಂಗ್ ಮಾಡಲ್ಲ, ನಾವು ಆಲ್ರೆಡಿ ಮೀಟಿಂಗಿಗೆ ನಿರ್ಣಯ ಆಗಿದೆ, ಇನ್ನೊಮ್ಮೆ ಬರ್ಲಿಕ್ಕಾಗಲ್ಲ, ಅವರೇ ನಿರ್ಣಯ ಮಾಡ್ಲಿ ಅಂತ ಹೇಳಿ ಅವ್ರು ವಾಪಸ್ ಹಾಕಿದ್ದಾರೆ. ಸೊ ಇಲ್ಲಿ ನನಗೆ ಏನಾಗುದು, ಮತ್ತೆ ಪುನಃ ಹೋದೆ, ಮೊನ್ನೆ ಶನಿವಾರ ಪುನಃ ಹೋದೆ, ಅವ್ರಿಲ್ಲ, ಇಲ್ಲ ಸರ್ ಮೀಟಿಂಗೇ ಮಾಡ್ಬೇಕು, ಮತ್ತೆ ನಾನು ನೋಡಿದೆ ಇದು ಮೀಟಿಂಗ್ ಅಂತ, ಇದು ಶಾಸಕರ ಒಂದು ಮತ್ತೊಂದು ಷಡ್ಯಂತ್ರ. ಓಕೆ. ಈಗ ಮೀಟಿಂಗ್ ಅಂತ ಹೇಳಿ ಡಿಲೇ ಮಾಡಿ ಇನ್ನೊಂದು 6 ತಿಂಗಳು. ನಿನ್ನೆ ಒಂದು ಚೀಫ್ ಸೆಕ್ರೆಟರಿಗೆ ಅಂತ ಒಂದು ಲೆಟರ್ ಬರ್ದಿದ್ದಾರೆ ಶಾಸಕರು, ಸುಳ್ಳು 7/3/25ಕ್ಕೆ ಒಂದು ತನಿಖೆ ಆದೇಶ ಮಾಡಿದ್ದಾರೆ ಕಾರ್ಯದರ್ಶಿಯವರು, ಅದು ತನಿಖೆ ಆಗ್ಲಿಲ್ಲ ಅಂತ. ನಾನು ನಿಮ್ಗೆ ದಾಖಲೆ ತೋರಿಸ್ತೇನೆ, ನಿಮಗೆ ತನಿಖೆ ಆಗಿ ನೋಡಿ, ಈ ಪತ್ರದಲ್ಲಿ ಅವ್ರು ಕೊಟ್ಟ ಪತ್ರದಲ್ಲಿ 7/3 ಆಗ್ಲಿಲ್ಲ ಹೇಳಿದ್ರು. ಇದೇ ನೋಡಿ 7/3/25ರಲ್ಲಿ ಇದಕ್ಕೆ ತನಿಖೆಗೆ ಆದೇಶ ಆಗಿ, ತನಿಖೆಯಲ್ಲಿ ಇದರಲ್ಲಿ ಯಾವುದೇ ಇಲ್ಲ ಅಂತ ಬಂದಿದೆ ನೋಡಿ. ನಿಯಮ ನಿರ್ದೇಶನ ನೀಡುವ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಸರ್ಕಾರಕ್ಕೆ ವರದಿಯ ಪ್ರಕಾರ ಟೌನ್ ಪ್ಲಾನಿಂಗ್ ಡೈರೆಕ್ಟರ್ಗೆ ನಿರ್ದೇಶನ ನೀಡಿ ಅಂತ ಸೆಕ್ರೆಟರಿ ಅವರು ಕೊಟ್ಟಿದ್ದಾರೆ. ಇವರು ಚೀಫ್ ಸೆಕ್ರೆಟರಿಗೆ ಸುಳ್ಳು ಆಡ್ತಾರೆ, ಅದಕ್ಕೆ ವರದಿಯೇ ಬರಲಿಲ್ಲ ಅಂತ. ಅಂದ್ರೆ ಒಬ್ಬ ಶಾಸಕನಿಗೆ ಅವರಿಗೆ ಸ್ವತಃ ತಲೆ ಇಲ್ವೋ, ಅಥವಾ ಕಾನೂನು ಅಧ್ಯಯನ ಮಾಡುವಲ್ಲ, ಓದ್ಲಿಕ್ಕೆ ಬರಲ್ವಾ, ಓದಿದ್ರೆ ಅರ್ಥ ಆಗಲ್ವಾ ನಂಗೆ ಗೊತ್ತಿಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ಜನರನ್ನ ತಪ್ಪುದಾರಿಗೆ ಇರ್ಲಿಕ್ಕೆ ಸುಳ್ಳು ಹೇಳ್ತಾರೆ. ಇವತ್ತು ಯಾರಿಗೆ ನಾನು ಚಾಲೆಂಜ್ ಮಾಡಿದೆ, 7/2025 ಆಗ್ಲಿಲ್ಲ ಅಂತ ಅವ್ರ ಪತ್ರದಲ್ಲಿ ಬರೆದಿದ್ದಾರೆ. ನೀವು ಬೇಕಾದ್ರೆ ಅವ್ರ ಪತ್ರದ್ದು ನಂದು ಇಲ್ಲೇ ಇದೆ ಕಾಪಿ ನೋಡಿ. ಅವರ ಪತ್ರದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ, 7/3/25 ಪತ್ರ ಸಂಖ್ಯೆ ಮಾನ್ಯ ಆಯುಕ್ತ ನಗರ ಇವರಿಗೆ ಪತ್ರ ಅಕ್ರಮಕ್ಕೆ ಬಗ್ಗೆ ನಿಯಮ ತನಿಖೆ ನಡೆಸಿ ಬರೆದು ಸೂಚಿಸಿದರು. ಈ ಬಗ್ಗೆ ವರದಿ ಸಲ್ಲಿಸಿರುವುದಿಲ್ಲ. ಯಾರು ಬರೆದ ಶಾಸಕರು, ಯಾರಿಗೆ ಬರೆದದ್ದು? ಚೀಫ್ ಸೆಕ್ರೆಟರಿ ಶಾಲಿನಿ ಅವರಿಗೆ. ಇದು ಯಾವುದು? ಇದು 7 ಇದೇ ನೋಡಿ, ಅದೇ 7/3/2025 ಇದರ ಮೇಲೆ ಕ್ರಮ ಆದದ್ದು. ಅಂದ್ರೆ ಉದ್ದೇಶಪೂರ್ವಕವಾಗಿ ಆ ಕಾನೂನು ಅರಿವಿಲ್ಲದೆ ಅದನ್ನ ಮಾಡ್ತಾ ಇದ್ದಾರೆ. ಸೊ ಇದು ಜನರಿಗೆ ಗೊತ್ತಾಗಬೇಕಾಗಿದೆ. ನಾನು ಇವತ್ತು ಹೇಳುವಂತಹದ್ದು, ನಾನು ಇವತ್ತು ಕಮಿಷನರ್ ಬಂದ್ರು ಬೆಳಿಗ್ಗೆ, ಸರ್ ನಾಳೆ ನಾನು ಹೈಕೋರ್ಟಿಗೆ ಕಳಿಸಿದ್ದೇನೆ, ಅಲ್ಲಿಂದ ಲೀಗಲ್ ಒಪಿನಿಯನ್ ತಗೊಂಡು ನಾಳೆ ಕೊಡ್ತೇವೆ ಸರ್ ಅಂದ್ರು. ನಾನು ಅದ್ರಲ್ಲಿ ಏನ್ ಬಂತ ಅಲ್ಲಿಗೆ ಹಾಗೆ ಮಾಡ್ತೇನೆ ಅಂತ ನಾನು ಹೇಳಿದೆ. ನಾನು ಅಷ್ಟೇ ಕಚೇರಿ ಬಂದೆ, ನೀವೊಂದು ಸ್ಪೆಸಿಫಿಕ್ ಆಗಿ ಡೇಟ್ ಕೊಡ್ಲಿಲ್ಲ. ನಾನು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಇವತ್ತಿನ ದಿನ ಕಡೆ ಕುತ್ಕೊಂಡಾಗಿದೆ. ಇನ್ನು ನೀವು ನಾಳೆ ಕೊಡಿ ಅಥವಾ 15 ದಿವಸ ಬಿಟ್ಟು ಕೊಡಿ. ನನಗೆ ನೀವು ಸಿಂಗಲ್ ಲೇಔಟ್ ಅಪ್ರೂವ್ ಮಾಡಿ ಕೊಡ್ಬೇಕು, ಇಲ್ಲದೆ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಹಿಂಬರ ಕೊಡ್ಬೇಕು. ಅಷ್ಟವರೆಗೆ ನಾನು ಧರಣಿಯನ್ನ ಹಿಂದೆ ತಗೊಳ್ಳುವಂತ ಪ್ರಶ್ನೆ ಇಲ್ಲ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಆಗಲ್ಲ ಅಂತ ಹೇಳಿದ್ರು. ಓಕೆ. ಅಂದ್ರೆ ಈ ಒಂದು ಇದರ ಮೂಲಕ ಅಂದ್ರೆ ಏನು, ವೈಯಕ್ತಿಕವಾಗಿ ರಘುಪತಿ ಭಟ್ ಅವರಿಗೆ ತೊಂದರೆ ಕೊಡುವುದರ ಮೂಲಕ ರಾಜಕೀಯವಾಗಿ ನಿಮ್ಮನ್ನ ಸೈಡ್ಲೈನ್ ಮಾಡುವ ಅಥವಾ ರಾಜಕೀಯವಾಗಿ ಹಣಿಯುವ ಷಡ್ಯಂತ್ರ ಏನಾದ್ರೂ ನಡೆದಿದೆ ಅಂತ ಅನ್ಸುತ್ತಾ? ಸರ್, ಷಡ್ಯಂತ್ರ ನಡೆದಿರ್ಬೋದು. ರಘುಪತಿ ಭಟ್ರ ಇತಿಹಾಸ ಉಡುಪಿ ಜನರಿಗೆ ಗೊತ್ತಿದೆ. ನಾನು ತುಂಬಾ ಇಂಥ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬಂದ ಒಂದು ಜೀವನದಲ್ಲಿ ತುಂಬಾ ವೈಯಕ್ತಿಕ ಜೀವನದಲ್ಲಿ ಎದುರಿಸಿದ್ದೇನೆ, ಫ್ಯಾಮಿಲಿ ಲೈಫಲ್ಲಿ ಎದುರಿಸಿದ್ದೇನೆ, ರಾಜಕೀಯವಾಗಿ ಎದುರಿಸಿದ್ದೇನೆ. 2 ಬಾರಿ ಶಾಸಕನಾಗಿದ್ದಾಗ ಸೀಟ್ ತಪ್ಪಿದಾಗ ನನ್ನ ಮಾನಸಿಕ ಸ್ಥೈರ್ಯವನ್ನ ಹಿಡ್ಕೊಂಡಿದ್ದೇನೆ. ಹಾಗಾಗಿ ರಘುಪತಿ ಭಟ್ರನ್ನ ಯಾರಾದ್ರೂ ಹೆದರಿಸಿ ಬದರಿಸಿ ರಾಜಕೀಯದ ಹಿನ್ನಡೆ ಮಾಡ್ಬೇಕು ಅಂದ್ರೆ ಅದು ಅವ್ರ ಕನ್ಸು. ದೇವ್ರು ನನಗೆ ಆರೋಗ್ಯ ಮತ್ತು ಆಯುಷ್ಯ ಇದೆರಡು ನನ್ನ ಕೈಯಲ್ಲಿಲ್ಲ. ದೇವ್ರು ಕೊಟ್ರೆ ಮುಂದಿನ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ನಾನೇನು ಅಂತ ಉಡುಪಿ ಜನತೆಯ ಸಹಕಾರದಿಂದ ಅವರ ಆಶೀರ್ವಾದದಿಂದ ನಾನು ತೋರಿಸ್ತೇನೆ. ರಘುಪತಿ ಭಟ್ ಅವರು ಮತ್ತೊಮ್ಮೆ ಬಿಜೆಪಿಗೆ ಬರ್ತಾರೆ ಅನ್ನುವ ಭಯ ಯಾರಿಗಾದ್ರೂ ಕಾಡ್ತಾ ಇದೆಯಾ? ಅದು ಕಾಡ್ತಾ ಇದ್ದಾರ ಗೊತ್ತಿಲ್ಲ ನನಗೆ. ಅದರಿಂದ ಆಗ್ತಾ ಇದೆಯಾ, ರಘುಪತಿ ಬಿಜೆಪಿ ಬರ್ತಾರೆ, ರಘುಪತಿ ಭಟ್ರು ಬಿಜೆಪಿ ಬರ್ತಾರೆ ಅಂತ ಹೇಳುವ ಭಯದಿಂದಲ, ಅಥವಾ ತಾವು ಅನ್ಪಾಪ್ಯುಲರ್ ಆಗ್ತೇವೆ ಅಂತ ಆಗ್ತಾ ಇದ್ದಾರೆ ಅಂತ ಹೇಳುವ ಭಯದಿಂದಲೋ ಗೊತ್ತಿಲ್ಲ. ಅಂದ್ರೆ ಇದು ಪಾಪ್ಯುಲಾರಿಟಿಗೆ ನಡೀತಿರುವಂತದ್ದಿದೆಯಾ? ನಾನು ಆಗ ಒಬ್ರು ಪತ್ರಕರ್ತರು ಕೇಳಿದ್ರು ನನಗೆ, ನೀವು ಇದು ರಾಜಕೀಯದಿಂದ ನಿಮ್ಗೆ ಲಾಭ ಆಗ್ತದಾ ಈ ಹೋರಾಟ? ನಾನು ಹೇಳಿದೆ, ಇದರಿಂದ ನಂಗೆ ಒಂದಷ್ಟು ಮೈನಸ್. ನಾನು ಇವತ್ತು ಕುತ್ಕೊಂಡಿದ್ದೇನೆ, ಇದರಿಂದ ನನಗೆ ರಾಜಕೀಯ ಲಾಭ ಇಲ್ಲ. ಯಾಕಂದ್ರೆ ಜನ ಇವತ್ತು ಮಾತಾಡ್ತಾ ಇದ್ದಾರೆ, ನೀವು ಕಮೆಂಟ್ ನೋಡಿ, ನಿಮ್ದು ನಾಳೆ ಬಂದಾಗ ಬರ್ತದೆ. ವೈಯಕ್ತಿಕ ಉದ್ದೇಶಕ್ಕಾಗಿ ಕುತ್ಕೊಂಡಿದ್ದೀರಿ, ಇನ್ನು 9/11 ಆಗ್ತಾ ಇಲ್ಲ, ಇನ್ನು ಅಲ್ಲಿ ಸಿಂಗಲ್ ಲೇಔಟ್ ಇಷ್ಟು ಸಮಸ್ಯೆ ಇದೆ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತುಂಬಾ ಸಮಸ್ಯೆ ಇದೆ, ನೀವು ಅದಕ್ಕೆ ಹೋರಾಟ ಮಾಡೋದು ನಿಮ್ಗೆ ಸ್ವಂತಕ್ಕೆ ಮಾಡಿದ್ದೀರಿ, ಟೀಕೆ ಮಾಡ್ತಾರೆ ನನ್ಗೆ ಗೊತ್ತೆ. ಹಾಗೆ ಈ ಕುತ್ಕೊಂಡದ್ದು ನನಗೆ ವೈಯಕ್ತಿಕ ಲಾಭ ಇಲ್ಲ ರಾಜಕೀಯದಲ್ಲಿ. ಆದ್ರೆ ನಾನು ಇದಕ್ಕೆ ಮಾತ್ರ ಕುತ್ಕೊಂಡವನಲ್ಲ, ಇದು ನನಗೆ ಸಮಸ್ಯೆ ಆಗಿದೆ ನಾನು ಕುತ್ಕೊಂಡದ್ದು. ನಾನು ಹೊಯ್ಗೆ ಸಮಸ್ಯೆ ಆದ, ಮರಳು ಸಮಸ್ಯೆ ಆದಾಗ 8 ದಿವಸ DC ಕಚೇರಿ ಎದುರು ಕುತ್ಕೊಂಡಿದ್ದೇನೆ, ರಾತ್ರಿ ಆಗಲು ಅಲ್ಲೇ ಮಲ್ಕೊಂಡಿದ್ದೇನೆ. ಜನರ ಸಮಸ್ಯೆ, ಮೈನ್ಸ್ ಹೋರಾಟ ಸಮಸ್ಯೆ ಆದಾಗ 13 ದಿವಸ ಬೈಂದೂರಿನ ಗಡಿಯಲ್ಲಿ ರಾತ್ರಿ ಹಗಲು ಅಲ್ಲೇ ಊಟ ಅಲ್ಲೇ ತಿಂಡಿ ಮಾಡಿ ಕೂತ್ಕೊಂಡಿದ್ದೇನೆ. ನಾನು KEB ಸಮಸ್ಯೆ ಆದಾಗ ಮುತ್ತಿಗೆ ಹಾಕಿದ್ದೇನೆ, ನಗರ ಸಭೆಗೆ ಮುತ್ತಿಗೆ ಹಾಕಿದ್ದೇನೆ, ಜನರ ಸಮಸ್ಯೆ ತಗೊಂಡು ಮಾಡಿದೆ. ಇದು ನನಗೆ ಅನಿವಾರ್ಯವಾಗಿ ನನ್ನ ಸ್ವಂತ ಸಮಸ್ಯೆ ಆದ್ರಿಂದ ನಾನು ಕುತ್ಕೊಳ್ಬೇಕಾಯ್ತು. ಇದರಿಂದ ನನಗೆ ರಾಜಕೀಯ ಲಾಭ ಇಲ್ಲ, ನನಗೆ ಸ್ವಲ್ಪ ರಾಜಕೀಯದಲ್ಲಿ ಮೈನಸ್ಸೇ ಇದು. ಆದ್ರೆ ರಾಜಕೀಯ ಲಾಭಕ್ಕೋಸ್ಕರ, ರಾಜಕೀಯದ ವಿಷಯಕ್ಕೋಸ್ಕರ ಇನ್ನು ನನ್ನ ಹೋರಾಟ ನಡೀತದೆ ಮುಂದಿನ ದಿನಗಳಲ್ಲಿ. ಜನರ ಸಮಸ್ಯೆ ತಕೊಂಡು ಮುಂದೆ ಹೋರಾಟ ಮಾಡುವುದೇ ಇದ್ದೇನೆ, ಬಿಡುವುದಲ್ಲ.
ಅಂದ್ರೆ ಈಗ ನೀವು ಹಿಂದೆ ಕೂಡ ಬಿಜೆಪಿ ಪಕ್ಷದವರು ನಂತರ ಉಚ್ಚಾಟನೆ ಆಗ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಅಲ್ಲೂ ಕೂಡ ನೀವು ಈಗಲೂ ಕೂಡ ಕೆಲ ನಾಯಕರುಗಳಾಗಿರ್ಬೋದು ಸಂಘ ಪರಿವಾರದ ನಿರಂತರವಾಗಿ ಸಂಬಂಧಗಳನ್ನ ಇಟ್ಕೊಂಡಿದ್ದೀರಾ. ಅವರ ಗಮನಕ್ಕೆ ತರುವ ಕೆಲಸವನ್ನ ಏನಾದ್ರು ಮಾಡಿದ್ದಾರೆ? ಎಲ್ಲರ ಗಮನಕ್ಕೆ ಸರ್, ಈ ಕೇಸನ್ನ ಫಸ್ಟಿನಿಂದ ಹಿಡಿದು ಕೊನೆಯವರೆಗೂ ನಾನು ಎಲ್ಲರ ಗಮನಕ್ಕೆ ತಂದೇನೆ. RSS ಪ್ರಮುಖರ ಗಮನಕ್ಕೆ ತಂದೇನೆ, ಬಿಜೆಪಿಯ ಮುಖಂಡರ ಗಮನಕ್ಕೆ ತಂದೇನೆ. ಅವರೆಲ್ಲರೂ ಅವ್ರ ಹತ್ರ ಮಾತಾಡಿದ್ದಾರೆ. ಆದ್ರೆ ಅವ್ರು ಯಾರ ಮಾತಿಗೂ ಈ ಶಾಸಕ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದ್ರೆ ಅವ್ರ ತಲೆಯಲ್ಲಿ ಈಗ ಶಾಸಕ ಆಗಿ ಆಯ್ತು, ತಾನು ಪರ್ಮನೆಂಟ್, ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬರ್ತದೆ, ನಾನೇ ಮಂತ್ರಿ ಅಂತ ಒಂದು ಭಾವನೆಯಲ್ಲಿ ಮೇಲೆ ಅವಾದಲ್ಲಿ ಓಡ್ತಾ ಇದ್ದಾರೆ. ಕೆಳಗಿನಲ್ಲಿ ಅದೇ ಪಾಯಿಂಟ್ ಬರ್ತೀನಿ. ಬಹುಶಃ ಅವರಿಗೆ ರಘುಪತಿ ಭಟ್ ಅವರೇ ಅಡ್ಗಾಲು. ಅದು ಬಿಡಿ, ಅದು ನಾಡ್ದು ನಾನ್ ಕೇಳ್ತಿರುವಂತದ್ದು ಭವಿಷ್ಯ. ಸರ್ ನಾನ್ ಕೇಳ್ತಿರುವಂತದ್ದು ಅವರಿಗೆ ರಘುಪತಿ ಭಟ್ ಅವರೇ ಅಡ್ಗಾಲು, ಹೌದಾ? ಅದು ನಿಮ್ಮ ಭವಿಷ್ಯ. ಈಗ ನೀವು ಹೇಳಿದ್ರಲ್ವಾ, ಅದು 2020 ನಾನ್ ಕೇಳ್ತಿರುವಂತದ್ದು ಕೇಳಿದ್ದಕ್ಕೆ 28ರ ಚುನಾವಣೆಯಲ್ಲಿ ಅದಕ್ಕೆ ಉತ್ತರ ಸಿಗ್ತದೆ. ರಘುಪತಿ ಭಟ್ರ ಅಡ್ಡಗಾಲ ಹೌದಾ ಅಲ್ವಾ ಏನು? ಅವ್ರು ರಘುಪತಿ ಭಟ್ರನ್ನ ಸ್ವಲ್ಪ ಗೌರವ ಇಟ್ಕೊಳ್ತಿದ್ರೆ ಅವರ ಭವಿಷ್ಯ ಏನಾಗ್ತಿತ್ತು ಸರ್? ನೋಡಿ ಸರ್, ಬದಿಯಲ್ಲಿ ಗುರುಮೆ ಸುರೇಶ್ ಶೆಟ್ಟಿ ಇದ್ದಾರೆ. ನನ್ನ ಹಾಗೆ ಇಲ್ಲಿ ಲಾಲಾಜಿ ಅವರು ಸೀಟ್ ಕಳ್ಕೊಂಡವರು, ಅವ್ರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ. ಅವರನ್ನ ಪ್ರತಿಯೊಂದು ಗೆಲ್ಸಿದವರು ಅಂತ ಹೇಳ್ತಾರೆ. ಮೊನ್ನೆ ಬೀಚ್ ಉತ್ಸವದಲ್ಲಿ ಅವರಿಗೆ ಸಾರ್ವಜನಿಕ ಸನ್ಮಾನ ಮಾಡಿದ್ದಾರೆ. ಬದಿಯಲ್ಲಿ ಕುಂದಾಪುರ ಶ್ರೀನಿವಾಸ್ ಶೆಟ್ಟರನ್ನ ಕಿರಣ್ ಕೊಡ್ಗಿ ಅವರು ಎಷ್ಟು ಗೌರವದಲ್ಲಿ ಇಟ್ಕೊಂತಾರೆ. ಅವ್ರು ಸ್ವಲ್ಪ ಸಮಾಧಾನ ಇದ್ದಾರೆ. ನನ್ಗೆ ಇವತ್ತು ಹ್ಯಾರಾಸ್ಮೆಂಟ್, ನನ್ನ ವೈಯಕ್ತಿಕ ಸಮಸ್ಯೆನ ಏಕವಚನದಲ್ಲಿ ಮಾತ್ರ ಏನೇನು ಈ ಶಾಸಕರು ಮಾಡ್ತಾ ಇದ್ದಾರೆ. ಅವರೆಲ್ಲ ಇವರಿಗೆ ನಾನು ರಾಜಕೀಯದ ಸ್ಟಾರ್ಟಿಂಗಿನಿಂದ ನಾನು ಇವರಿಗೆ ಸಹಕಾರ ಮಾಡ್ಕೊಂಡು ಬಂದಂತವನು. ಇವರು ನನ್ನ ವಿರುದ್ಧ 2004ರಲ್ಲಿ ಇಂಡಿಪೆಂಡೆಂಟ್ ನಿಂತಿದ್ರು. ಇಂಡಿಪೆಂಡೆಂಟ್ಗೆ ಸಹಾಯ ಮಾಡಿದ್ರು ಸುಧಾಕರ್ ಶೆಟ್ಟೊಟ್ಟಿಗೆ. 2006ರಲ್ಲಿ ಪಾರ್ಟಿ ತಕೊಂಡು ನಾಮಿನೇಟ್ ಕೌನ್ಸಿಲರ್ ಮಾಡಿದೆ. 2007ರಲ್ಲಿ ಮತ್ತು 2012ರಲ್ಲಿ 2 ಸರ್ತಿ ಬಿಜೆಪಿಯಲ್ಲಿ ನಾನಾಗ ಶಾಸಕ, ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ಗೆ ಅವರಿಗೆ ಅವಕಾಶ ಕೊಟ್ಟೆ. 2008ರಲ್ಲಿ ಫೆಡರೇಷನ್ ನಮ್ದು ಬಹುಮತ ಬಂದಾಗ ಬಿಜೆಪಿಯಲ್ಲಿ ಅಧ್ಯಕ್ಷರಾಗ್ಲಿಕ್ಕೆ ನಾಮಿನೇಟ್ ಮಾಡಿ ಅಧ್ಯಕ್ಷ ಮಾಡಿದ್ದು. ಎಲೆಕ್ಷನ್ ಆಗಿ ಅದು ಅಧ್ಯಕ್ಷ ಆದ್ದರಲ್ಲ, ನಾನು ಸರ್ಕಾರದಿಂದ ನಾಮಿನೇಟ್ ಯಡಿಯೂರಪ್ಪನವರನ್ನು ಮಾಡದೆ ತರ್ತಿದ್ರೆ ಫೆಡರೇಷನ್ ಅಧ್ಯಕ್ಷನೇ ಆಗ್ತಿರ್ಲಿಲ್ಲ, ಫೆಡರೇಷನ್ ಅಧ್ಯಕ್ಷ ಆಗ್ತಿದ್ರೆ ಇಷ್ಟೆಲ್ಲ ಹಣಕಾಸಿನ ವ್ಯವಸ್ಥೆಯು ಅವ್ರಿಗೆ ಬರ್ತಿರ್ಲಿಲ್ಲ. ಸೊ ಅದನ್ನ ಮರ್ತರು. ಮೊನ್ನೆ MLA ಚುನಾವಣೆಯಲ್ಲಿ ಗಂಡ ಹೆಂಡತಿ ನಾವು ಕೆಲಸ ಮಾಡಿದ್ದೇವೆ, ಅದನ್ನ ಮರ್ತಿದ್ದಾರೆ. ಇದು ದೇವರು ಮೆಚ್ಚುದಿಲ್ಲ. ನಾಳೆ ಇದಕ್ಕೆ ಉತ್ತರವನ್ನ ದೇವರು ಕೊಡ್ತಾರೆ. ಈ ರೀತಿ ಮಾಡೋದಕ್ಕೆ ಜನರು ಕೊಡ್ತಾರೆ, ದೇವರು ಕೊಡ್ತಾರೆ. ಆ ವಿಶ್ವಾಸದಲ್ಲಿ ನಾನಿದ್ದೇನೆ. ಇವತ್ತು ನಾನು ಕುತ್ಕೊಂಡು, ಅದು ಮುಂದೆ 28ರ ಚುನಾವಣೆಯಲ್ಲಿ ಮಾತಾಡ್ತೇನೆ. ಇವತ್ತು ನಾನು ಕುತ್ಕೊಂಡದ್ದು 24 ತಿಂಗಳಿಂದ ನನ್ನ ಒಂದು ಸಿಂಗಲ್ ಲೇಔಟ್ಗೆ ಕಾನೂನು ಬಾಹಿರವಾಗಿರುವಂತ ಸಮಸ್ಯೆಗಳಿಗೆ ನನಗೆ ನ್ಯಾಯ ಕೊಡಲಿ ಅಂತ ಕುತ್ಕೊಂಡ. ರಘುಪತಿ ಭಟ್ ಅವರೇ, ನಿಮ್ಮ ಒಂದು ಹೋರಾಟ ಈ ಒಂದೇನು ಬೆಳಿಗ್ಗೆಯಿಂದ ಏನು ಸಂಜೆ ತನಕ ಏನು ಸರ್ಕಾರ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಕೆಲಸದ ಅವಧಿ ತಂದೆ ಏನು ಕೂರ್ತೀವಿ ಅಂತ ಹೇಳಿದ್ರೆ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ? ಯಾವಾಗದವರೆಗೂ ನನಗೆ ನ್ಯಾಯ, ನನಗೆ ಒಂದಾ ಸಿಂಗಲ್ ಲೇಔಟ್ ಸಿಗ್ಬೇಕು, ಇಲ್ದರೆ ಹಿಂಬಾರ ಸಿಗ್ಬೇಕು, ಅಷ್ಟೊಂದು ಮುಂದುವರೆದೆ. 15 ದಿವಸ ಆಗಲಿ. ನಾನು ಇವತ್ತು ಬೆಳಿಗ್ಗೆ ಕಮಿಷನ್ ಬಂದಾಗ ಹೇಳಿದೆ, ನಾನು ಸಭೆ ಮಾಡಿ ಇನ್ನೊಂದು ಮಾಡಿ ಲಾಗಾಟ್ ಹಾಕಿ ನನಗೆ ಐದರ್ ಸ್ಪೆಸಿಫಿಕ್ ಆರ್ಡರ್ ಬರ್ಬೇಕು, ಐದರ್ ಸಿಂಗಲ್ ಲೇಔಟ್ ಬರ್ಬೇಕು, ಇಲ್ದರೆ ಸಿಂಗಲ್ ಲೇಔಟ್ ಕೊಡೋದಿಲ್ಲ ಅಂತ ಹಿಂಬಾರ ಬರ್ಬೇಕು. ಅಷ್ಟವರೆಗೆ ನಾನು ಹೇಳೋದಿಲ್ಲ. ರಘುಪತಿ ಭಟ್ ಅವರು, ಕೊನೆಯದಾಗಿ ನಿಮ್ಮ ಈ ಒಂದು ಅನಿರ್ದಿಷ್ಟ ಅವಧಿ ಧರಣಿ ಕುರಿತಾಗಿ ಏನ್ ಹೇಳ್ತೀರಾ? ನಾನು ತಮ್ಮ ಮೂಲಕ ಪ್ರೇಕ್ಷಕರ ವಿನಂತಿ ಮಾಡುವಂತಹದ್ದು, ಇದು ನನಗೆ ಒಬ್ಬ ಉದ್ಯಮಿಯಾಗಿ 24 ತಿಂಗಳಿಂದ ಒಬ್ಬ ಉದ್ಯಮಿಯವರೆಲ್ಲರ ಈ ನಿಮ್ಮ ಪ್ರೇಕ್ಷಕರು ಯೋಚನೆ ಮಾಡ್ಲಿ. ಒಬ್ಬ ಉದ್ಯಮಿಗೆ ಹಣ ಕೊಟ್ಟು ಒಂದು ಜಾಗ ತಕೊಂಡು 2 ವರ್ಷದಿಂದ ಒಂದು ಸಿಂಗಲ್ ಲೇಔಟ್ಗೆ ತೊಂದರೆ ಆಯ್ತು. ಅದರ ಹಿಂದೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ಅದರ ಹಿಂದೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೇನೆ, ಅಲ್ಲಿ ಲೈಸೆನ್ಸ್ ಆಗ್ತದೆ ಅಂತ ರಿಸಾರ್ಟ್ ಮಾಡಬೇಕು ಅಂತ ಎಷ್ಟು ಇನ್ವೆಸ್ಟ್ ಮಾಡಿ, ಈಗ ಅದು ಬಿಟ್ಟೆ. ನಾನು ಆ ಜಾಗವನ್ನು ಮಾರಿ ಆಯ್ತು ಸರ್, ಇನ್ನು ರಿಸಾರ್ಟ್ ಪ್ರಶ್ನೆ ಇಲ್ಲ. ನಾನು ಜಾಗ ಮಾರಿ ಆಯ್ತು. ನನಗೆ ಇವರ ಹಿಂಸೆ ತಡಿಲಿಕ್ಕಾಗದೆ ಆ ಜಾಗವನ್ನು ಮಾರಿಯಾಗಿದೆ. ಮಾರಿದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೂ ನನಗೆ ಯಾವ್ದಾಗ್ಬೇಕು? ಸಿಂಗಲ್ ಲೇಔಟ್ ಆಗ್ಬೇಕು. ಸಿಂಗಲ್ ಲೇಔಟ್ ಆಗಿದೆ 911 ಆಗುದಿಲ್ಲ, 911 ರಿಜಿಸ್ಟರ್ ಆಗುದಿಲ್ಲ, ರಿಜಿಸ್ಟರ್ ಆಗುದ್ರೆ ನನಗೆ ಮಾರಿ ದುಡ್ಡು ಬರಲ್ಲ. ಪರಿಸ್ಥಿತಿ ಯೋಚನೆ ಮಾಡಿ, ಎಷ್ಟು ಒಬ್ಬ ಶಾಸಕನಿಂದ ನಾನು ಅನುಭವಿಸ್ತಾ ಇದ್ದೇನೆ ಅಂತ. ಸೊ ಹಾಗಾಗಿ ಆ ಕಾರಣಕ್ಕೋಸ್ಕರ ನಾನು ಇವತ್ತು ಪ್ರತಿಭಟನೆ ಕೂತ್ಕೊಂಡಿದ್ದೇನೆ. ಹಾಗಾಗಿ ಜನ ಇವತ್ತು ನಾನು ಕೆಲವರು ಮನಸ್ಸಲ್ಲಿ ಇರ್ಬೋದು, ರಘುಪತಿ ಭಟ್ರು ಯಾಕೆ ವೈಯಕ್ತಿಕಕ್ಕೋಸ್ಕರ ಕುತ್ಕೊಳ್ಬೇಕಿತ್ತು. ನಾನಷ್ಟು ಹಿಂಸೆಯನ್ನು ಅನುಭವಿಸಿ ಎಲ್ಲ DC ಹತ್ರ ಹೋಗಿ ಆಯ್ತು, ಸರ್ಕಾರದ ಕಾರ್ಯದರ್ಶಿಗಳು, ಒಂದು ಮಾತ್ರ ನಾನು ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗ್ಲಿಲ್ಲ, ಅಂದ್ರೆ ಮಂತ್ರಿಗಳ ಹತ್ರ ಎಲ್ಲ ಹೋಗ್ಲಿಲ್ಲ. ಯಾಕಂದ್ರೆ ನನ್ನ ವೈಯಕ್ತಿಕವಾದ ಸಮಸ್ಯೆ, ಜನರ ಸಮಸ್ಯೆ ಆದ್ರೂ ಹೋಗ್ಬೋದು ಅಂತ ಹೇಳಿ ನಾನು ಮಂತ್ರಿಗಳ ಹತ್ರ ಇಲ್ಲ. ನಾನು ಎಲ್ಲ ಅಧಿಕಾರಿಗಳ ಹತ್ರ ಹೋದೆ, ಎಲ್ಲರ ಟೌನ್ ಪ್ಲಾನಿಂಗ್, DC ಆಫೀಸ್, ಎಲ್ಲಿ ಹೋದ್ರು ಏನು ನ್ಯಾಯ ಸಿಗ್ಲಿಲ್ಲ. ಆಗ ಕೊನೆಗೆ ನಾನು ಧರಣಿ ಕುತ್ಕೊಳ್ಬೇಕಾಗಿದೆ. ನನ್ನ ನ್ಯಾಯ ಸಿಗುವವರೆಗೆ ನಾನಿಲ್ಲಿ ಧರಣಿಯನ್ನ ಶಾಂತಿಯುತವಾಗಿ, ಯಾವುದೇ ಮೈಕ್ ಹಾಕ್ಲಿಲ್ಲ, ಯಾವುದೇ ಬೆಂಬಲಿಗರನ್ನ ಕರೀಲಿಲ್ಲ, ಯಾವುದೇ, ನಾನೊಬ್ಬರೇ ಕುತ್ಕೊಳ್ಳೋದು. ನಗರಾಭಿವೃದ್ಧಿ ಇಲಾಖೆಯ ಯಾವುದೇ ಕಚೇರಿಯ ಚಟುವಟಿಕೆಗಳಿಗೆ ತೊಂದರೆ ಇಲ್ಲ. ನನ್ಗೆ ನಾನು ನ್ಯಾಯ ಸಿಗುವವರೆಗೆ ಕುತ್ಕೊಳ್ಬೇಕು ಅಂತ ಮಾಡಿದ್ದೇನೆ. ಹಾಗಾಗಿ ನಿಮ್ಮ ಪ್ರೇಕ್ಷಕ ವರ್ಗದ ಮೂಲಕ ಈಗ ಈ ಒಂದು ನನ್ನ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನನಗೆ ನೈತಿಕವಾದಂತ ಒಂದು
ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ. ರಘುಪತಿ ಭಟ್ಟರು ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ನಿಮ್ಮ ಏನು ನಿರ್ದಿಷ್ಟಾವಧಿ ಧರಣಿ ನಡೀತಾ ಇದೆ ಉಡುಪಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರ ಆಗಿರ್ಬೋದು, ಅದು ಉದ್ದೇಶ ಆಗಿರ್ಬೋದು, ಕಳೆದ 2 ವರ್ಷಗಳಿಂದ ಆಗ್ತಿರುವಂತಹ ಸಮಸ್ಯೆ ಎಲ್ಲ ವಿಚಾರಗಳ ಕುರಿತಾಗಿ ವಿಶೇಷವಾಗಿ ಈ ಒಂದು ಸಂದರ್ಶನ ಭಾಗವಹಿಸಿದ್ದಕ್ಕಾಗಿ ನಮ್ಮ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲಿ ವೀಕ್ಷಕರೇ, ಇದು ಉಡುಪಿ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ರಘುಪತಿ ಭಟ್ ಅವರ ಜೊತೆ ವಿಶೇಷ ಸಂದರ್ಶನ. ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಮುಂದೆ ಬರ್ತೀನಿ. ನಮಸ್ಕಾರ.